ಎವರ್ಗ್ರೀನ್ ಪವರ್ ಟೂಲ್ ಸ್ಮಾರ್ಟ್ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಜನರೇಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಮಿಸ್ ಮಾಡಲೇಬೇಡಿ, ಕೊನೆವರೆಗೂ ವಾಚ್ ಮಾಡಿ. ಈ ಜನರೇಟರ್ ಬಂದು ನಿಮಗೆ 3 ಕಿಲೋ ವ್ಯಾಟ್ಸ್ ಅಲ್ಲಿ ಸಿಗ್ತಾ ಇದೆ. ಹೈ ಪವರ್ ಜನರೇಟರ್ ಆಗಿರುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ರ್ಯಾಂಡ್ ಅಂತ ಬಂದಾಗ ಇದು ಗೋಚಿಂಗ್ ಬ್ರ್ಯಾಂಡ್ ಅಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಬ್ರ್ಯಾಂಡ್ ಅಂತ ಬಂದಾಗ ಇನ್ನು 3-4 ನಿಮ್ಗೆ ಬ್ರ್ಯಾಂಡ್ ಸಿಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ನಿಮ್ಗೆ ಡಿಸ್ಪ್ಲೇ ಮೇಲೆ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಎಲ್ಲ ಶೋ ಆಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ಇದ್ರಲ್ಲಿ ನಿಮ್ಗೆ ಪವರ್ ಬಟನ್ ಆಗಿರುತ್ತೆ, ಮತ್ತೆ ಆಯಿಲ್ ಅಲರ್ಟ್ ಲ್ಯಾಂಪ್ ಆಗಿರುತ್ತೆ, ಮತ್ತೆ ವೋಲ್ಟ್ ಮೀಟರ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಗೆ ಸರ್ಕ್ಯುಲೇಟ್ ಬ್ರೇಕರ್ ಕೂಡ ಸಿಗ್ತಾ ಇದೆ. ಇದ್ರಲ್ಲಿ ನಿಮ್ಗೆ ಸೆಲ್ಫ್ ಸ್ಟಾರ್ಟ್ ಬಟನ್ ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇದ್ರಲ್ಲಿ ನಿಮ್ಗೆ ಬ್ಯಾಟರಿ ಕೂಡ ಸಿಗ್ತಾ ಇದೆ. ಟ್ಯಾಂಕ್ ಕೆಪಾಸಿಟಿ ಅಂತ ಬಂದಾಗ ಇದ್ರಲ್ಲಿ ನಿಮ್ಗೆ 15 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಕೂಡ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು, ನಿಮ್ಗೆ ವೋಲ್ಟೇಜ್ ಬಂದ್ಬಿಟ್ಟು ನಿಮ್ಗೆ 230 ವೋಲ್ಟೇಜ್ ಸಿಗ್ತಾ ಇದೆ. ಫ್ರೀಕ್ವೆನ್ಸಿ ಬಂದು ನಿಮ್ಗೆ 50 ಹಜಾರ್ಡ್ ಸಿಗ್ತಾ ಇದೆ. ಔಟ್ಪುಟ್ ಬಂದು ನಿಮ್ಗೆ 2.8 ಕಿಲೋ ವ್ಯಾಟ್ ಸಿಗ್ತಾ ಇದೆ. ನಿಮ್ಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಬಂದು 3 ಕಿಲೋ ವ್ಯಾಟ್ಸ್ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಇದು ಬಂದು ನಿಮ್ಗೆ ಹೆವಿ ಡ್ಯೂಟಿ ಜನರೇಟರ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಬಂದು ನಿಮ್ಗೆ 6 ಮಂತ್ ವಾರಂಟಿ ಕೂಡ ಸಿಗ್ತಾ ಇದೆ ಎವರ್ಗ್ರೀನ್ ಪವರ್ ಟೂಲ್ ಸ್ಮಾರ್ಟ್ ಅಲ್ಲಿ. ಮಿನಿಮಮ್ 50 ಬಲ್ಬ್ಸ್ ಓಡೋದು ಕೆಪಾಸಿಟಿ ಈ ಜನರೇಟರ್ ನಿಮ್ಗೆ ಕೊಡ್ತಾ ಇದೆ. ಸೊ ಯೂಸೇಜ್ ಅಂತ ಬಂದಾಗ ನೀವು ಹೋಮ್ ಪರ್ಪಸ್ ಆಗಿರ್ಲಿ, ಇಲ್ಲ ನೀವು ಗ್ಯಾರೇಜ್ ಪರ್ಪಸ್ ಆಗಿರ್ಲಿ, ಇಲ್ಲ ನೀವು ಸ್ಮಾಲ್ ರೆಸಾರ್ಟ್ ಆಗಿರ್ಲಿ, ಲಾಡ್ಜಸ್ ಆಗಿರ್ಲಿ, ಸೊ ಎಲ್ಲದಕ್ಕೂ ಆಫೀಸ್ ಪರ್ಪಸ್ ಆಗಿರ್ಲಿ, ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಈಗ ನೀವು ಹೊರಗಡೆ ಕೆಲಸ ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀರಾ, ವೆಲ್ಡಿಂಗ್ ಕೆಲಸ ಮಾಡ್ತೀರಾ, ಸೊ ಅದಕ್ಕೂ ಕೂಡ ಈ ಜನರೇಟರ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಈ ಜನರೇಟರ್ ನಿಮ್ಗೂ ಬೇಕು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ನಾವು ಕೊಡ್ತಾ ಇದೀವಿ. ಸೊ ಮನೇಲಿ ಕೂತ್ಕೊಂಡು ನೀವು ಬುಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ, ಎವರ್ಗ್ರೀನ್ ಪವರ್ ಟೂಲ್ ಸ್ಮಾರ್ಟ್ ಅಂತ ಹೇಳಿ. ಸೊ ಇದು ಲೊಕೇಟ್ ಆಗಿರೋದು ನಿಮ್ಗೆ ಕಾಲ್ಟೆಕ್ ಸರ್ಕಲ್, BH ರೋಡ್, ಗವರ್ನಮೆಂಟ್ ಹಾಸ್ಪಿಟಲ್ ಆಪೋಸಿಟ್, ಬಿಸೈಡ್ ಜಾಕಿ ಶೋರೂಮ್, ತುಮಕೂರಲ್ಲಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.